ಇತಿಹಾಸ ಪ್ರಸಿದ್ಧ ಕುಣಿಗಲ್ ಕೆರೆಯ ತೂಬಿನಲ್ಲಿ ತುಂಬಿರುವ ಕಾಂಕ್ರೀಟ್ ಅನ್ನು ತೆಗೆಸಲು ಭದ್ರಾ ಜಲಾಶಯದಿಂದ ನುರಿತ ತಜ್ಞರ ತಂಡ ಮುಳುಗು ತಜ್ಞರ ಜೊತೆಯಲ್ಲಿ ಬಂದು ತೂಬುಗಳನ್ನು ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ರವರ ಆದೇಶದಂತೆ ಪರಿಶೀಲನೆ ನಡೆಸಿದರು. ಕುಣಿಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗನಗೌಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2018ರ ಅವಧಿಯಲ್ಲಿ ಕೆರೆಯ ಮೀನಿನ ಹರಾಜನ್ನು ಪಡೆದಿದ್ದ ಪುಣ್ಯಾತ್ಮರು ಯಾರು ಎಂಬುದು ಎಲ್ಲರಿಗೂ ತಿಳಿದಿದೆ. ಇನ್ನು ಅಂದು ಕುಣಿಗಲ್ ದೊಡ್ಡ ಕೆರೆಯ ರಾಮಬಾಣದ ಹಂತ ಮತ್ತು ಲಕ್ಷ್ಮೀದೇವಿ ಹಂತದ ತೂಬುಗಳಿಗೆ ಸುಮಾರು 7 ಅಡಿಗಳಷ್ಟು ಸಿಮೆಂಟ್ ಕಾಂಕ್ರೀಟ್ ಸುರಿಸಿ ತೂಬುಗಳಿಂದ ಅಚ್ಚುಕಟ್ಟುದಾರರಾದ ರೈತರ ಜಮೀನುಗಳಿಗೆ ನೀರು ಹೋಗದಂತೆ ತಡೆದು ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಆದರೆ ಶಾಸಕರು ಅಚ್ಚುಕಟ್ಟು ಜಮೀನುಗಳಿಗೆ 12 ವಾರಗಳಲ್ಲಿ ಹೊಸ ತೂಬುಗಳನ್ನು ನಿರ್ಮಿಸಿ ಯಾವುದೇ ಅಡೆತಡೆ ಇಲ್ಲದಂತೆ ನೀರನ್ನು ಹರಿಸಲು ಆದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಿಮೆಕ್ಸ್ ಕಂಪನಿಯ ತಜ್ಞರು, ಹೆಬ್ಬೂರು ಹೇಮಾವತಿ, ಕಾರ್ಯಪಾಲಕ ಅಭಿಯಂತರ ಕಿರಣ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ ರವಿ ಸೇರಿದಂತೆ ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲಿಸಿದರು. ವರದಿ ಅಶೋಕ್ ಎಚ್ಎಂ, ಕುಣಿಗಲ್, ಪ್ರಜಾಪವರ್ ನ್ಯೂಸ್. ಏನು ತುಂಬಾ ದಿವಸಗಳಿಂದ ನಮ್ಮ ಕುಣಿಗಲ್ ತಾಲೂಕಿನ ಅನ್ನೋದಕ್ಕಿಂತ ಕುಣಿಗಲ್ ಪಟ್ಟಣ ಸುತ್ತಮುತ್ತ ಅವರ ಒತ್ತಾಸೆಯಂತೆ ಕುಣಿಗಲ್ ಕೆರೆ ತೂಬು ಯಾರು ಮುಚ್ಚಿದ್ರು ಏನು ಅಂತ ಹೇಳೋದು ಬೇಡ, ಸುಮಾರು ಆಲೆ 10-15 ತೂಬು ಎತ್ತಿದ್ದು ಉದಾಹರಣೆನೇ ಇಲ್ಲ. ಇವತ್ತು ನಮ್ಮ ಶಾಸಕರಾದ ಡಾಕ್ಟರ್ ರಂಗನಾಥ್ರವರು ಸಿಮೆಕ್ಸ್ ಇಂಜಿನಿಯರಿಂಗ್ ಅನ್ನೋ ಕಂಪ್ನಿಯವ್ರನ್ನ ಕರೆಸಿ ಇವತ್ತು ಏನಾಗಿದೆ ಎತ್ತಾಗಿದೆ ತೂಬು ಎತ್ತಿ ಬೈಲಿಗೆ ನೀರು ಕೂಡ ವಿಚಾರನ ಮಾಡಬೇಕು ಅಂತೇಳಿ ಸಿಮೆಕ್ಸ್ ಇಂಜಿನಿಯರ್ನ ಸಿಬ್ಬಂದಿನ ಕರೆಸಿ ಇವತ್ತು ರಾಮಬಾಣದಂಥದ ತೂಬನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6-7 ಅಡಿಯಷ್ಟು ತೂಬಿನ ಬಾಯಿಗೆ ಕಾಂಕ್ರೀಟ್ ಸುರಿದು ಮುಚ್ಚಿರೋದು ಕಂಡು ಬಂದಿದೆ. ಅದನ್ನು ತೆಗೆದು ಬೈಲಿಗೆ ನೀರು ಕೊಡೋ ಉದ್ದೇಶದಿಂದ ಆ ಇಂಜಿನಿಯರ್ನವ್ರಿಗೆ ನಮ್ಮ ಶಾಸಕರು ಮತ್ತು ಹೆಬ್ಬೂರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಿರಣ್ ರವರ ಉಪಸ್ಥಿತಿ ಇವತ್ತು ಕೆರೆಯ ಮೇಲೆ ಬಂದು ಪರಿಶೀಲನೆ ಮಾಡಿ ಮುಂದಿನ ಮಂಗಳವಾರದಿಂದ ಏನು ಕಾಂಕ್ರೀಟು ತುಂಬಿದ್ದಾರೆ, ಯಾರು ತುಂಬಿದ್ದಾರೆ ಅಂತ ತಮಗೂ ಮಾಹಿತಿ ಇದೆ, ಸುಮಾರು ತಿಳುವಳಿಕೆರವ್ರಿಗೆ ಗೊತ್ತಿದೆ, ಅದನ್ನೆಲ್ಲ ಈಗ ಹೇಳೋದು ಬೇಡ. ಮುಂದಿನ ಮಂಗಳವಾರದಿಂದ ಸಿಮೆಕ್ಸ್ ಇಂಜಿನಿಯರಿಂಗ್ ಕಂಪ್ನಿಯವರು ಬಂದು ಆ ಕಾಂಕ್ರೀಟನ್ನು ತೆಗೆಯೋ ಕೆಲಸ ಮಾಡಿ ಆದಷ್ಟು ಬೇಗ ಸಾಂಕೇತಿಕವಾಗಿಲ್ಲ ಬೇಸಿಗೆಯಲ್ಲಿ ನೀರು ಅವ್ರೇನು ಹೇಳ್ತಾರೆ ನೀರು ಹೋದರೆ ತಿರ್ಗಾ ಹಾಕೋದು ತುಂಬ ಕಷ್ಟ ಅಂತ, ಅದನ್ನು ಎತ್ತಬೇಕು, ನೀರು ತೂಬೆತ್ತಿ ನೀರು ಬೈಲಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಂಗಳವಾರದಿಂದ ಕಾರ್ಯ ಪ್ರಾರಂಭ ಮಾಡ್ತೀವಿ. ಆ ಕಾಂಕ್ರೀಟ್ನ ತೆಗಿತೀವಿ, ಬೈಲಿಗೆ ನೀರು ಕೊಡ್ತೀವಿ ಅಂತ ಹೇಳಿ ಸುಮಾರು ಇನ್ನೊಂದು 15 ದಿವಸದಲ್ಲಿ ಆ ಕೆಲಸನೂ ಆಗ್ತದೆ. ಅದೇ ರೀತಿ ಎಷ್ಟೇನ ಖರ್ಚಾಗಲಿ ಈಗ ಸಚಿವರು ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರು ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರ ಗಮನಕ್ಕೆ ತಂದು ಅವ್ರನ್ನ ಭೇಟಿ ಮಾಡಿ 2 ತೂಬು ಏನು ರಾಮಬಾಣ ಅಂತ ತೂಬು ಮತ್ತು ಲಕ್ಷ್ಮೀದೇವಿ ಅಂತದ ತೂಬನ್ನ ಮಾಡರ್ನೈಸ್ ರೀಕನ್ಸ್ಟ್ರಕ್ಷನ್ ಅಂದರೆ ಪೂರಾ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಹೊಸ ಟೆಕ್ನಾಲಜಿ ಉಪಯೋಗಿಸಿ ರಿಪೇರಿ ಮಾಡೋದು ರೀಕನ್ಸ್ಟ್ರಕ್ಷನ್ ಹೊಸದಾಗಿ ಮಾಡಬೇಕು. ಮುಂದೆ ಸುಮಾರು ಇನ್ನೊಂದು 50 ವರ್ಷ ಯಾವುದೇ ತೊಂದರೆ ಆಗಬಾರ್ದು, ನೀರು ಎತ್ತೋದು ನೀರು ಇಳ್ಕೋದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆಯೋಕ್ಕೂ ನಮ್ಮ ಶಾಸಕರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಮಾಜಿ ಸಂಸದರು DCM ಸಾಹೇಬರು ಅನುಕೂಲ ಮಾಡ್ತಾರೆ ತಾಲೂಕಿನ ಜನತೆಗೆ, ಕುಣಿಗಲ್ ತಾಲೂಕಿನ ಕೆರೆಗೆ ಮತ್ತು ಕೆರೆ ಬೈಲ್ದು ಅಚ್ಚುಕಟ್ಟಾರಿಗೆ ಅಂತ ಹೇಳ್ತಾ ಈ ಕೆಲಸ ಆಗಲಿ, ರೀಕನ್ಸ್ಟ್ರಕ್ಷನು ಮತ್ತು ತೂಬೆತ್ತೋದು ಭಗವಂತನ ದಯದಿಂದ ಬೇಗ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.